ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು FDAಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ಪ್ರಶ್ನೋತ್ತರ ಯಾವ ರೀತಿ ಇದೆ ಎಂದು ಚರ್ಚಿಸೋಣ. ಪ್ರಶ್ನೆ 1, ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಿಸಲ್ಪಡುತ್ತಾರೆ. ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಕ್ಯಾಬಿನೆಟ್, ಆಪ್ಷನ್ ಸಿ ವಿದೇಶಾಂಗ ಮಂತ್ರಿ, ಆಪ್ಷನ್ ಡಿ ಭಾರತದ ರಾಷ್ಟ್ರಪತಿ. ಇದರ ಉತ್ತರ ಆಪ್ಷನ್ ಡಿ ಭಾರತದ ರಾಷ್ಟ್ರಪತಿ. ರಾಯಭಾರಿಗಳು ಭಾರತದ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡುತ್ತಾರೆ. ಕ್ವಶನ್ ನಂಬರ್ 2, ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅಂದ್ರೆ ಬಿಂದುಗಳಲ್ಲಿ ಅದ್ಭುತ ಬಣ್ಣ ತೋರಿಸಲು ಕಾರಣ ಡ್ಯಾಶ್. ಆಪ್ಷನ್ ಎ ವಿವರ್ತನೆ, ಆಪ್ಷನ್ ಬಿ ಧ್ರುವೀಕರಣ, ಆಪ್ಷನ್ ಸಿ ಪ್ರಸರಣ, ಆಪ್ಷನ್ ಡಿ ಹಸ್ತಕ್ಷೇಪ. ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನ್ಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಇದಕ್ಕೆ ಉತ್ತರ ಆಪ್ಷನ್ ಡಿ ಹಸ್ತಕ್ಷೇಪ. ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅಂದ್ರೆ ಬಿಂದುಗಳಲ್ಲಿ ಅದ್ಭುತ ಬಣ್ಣ ತೋರಿಸಲು ಕಾರಣ ಹಸ್ತಕ್ಷೇಪವಾಗಿರುತ್ತದೆ ಎಂದು ಹೇಳುತ್ತೇವೆ. 3ನೇ ಪ್ರಶ್ನೆ, ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು. ಆಪ್ಷನ್ ಎ ಅರ್ಧ, ಆಪ್ಷನ್ ಬಿ ದ್ವಿಗುಣ, ಆಪ್ಷನ್ ಸಿ 4 ಪಟ್ಟು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಉತ್ತರ ಆಪ್ಷನ್ ಸಿ 4 ಪಟ್ಟು. ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು 4 ಪಟ್ಟು ಹೆಚ್ಚಿರಬೇಕು ಎಂದು ನಾವು ಹೇಳುತ್ತೇವೆ. ಕ್ವಶನ್ ನಂಬರ್ 4, ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ. ಆಪ್ಷನ್ ಎ ಸ್ಟೀಲ್, ಆಪ್ಷನ್ ಬಿ ಕ್ಲೇ, ಆಪ್ಷನ್ ಸಿ ರಬ್ಬರ್, ಆಪ್ಷನ್ ಡಿ ಗ್ಲಾಸ್. ಇದರ ಉತ್ತರ ಆಪ್ಷನ್ ಎ ಸ್ಟೀಲ್. ಅಂದ್ರೆ ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ ಸ್ಟೀಲ್. ಕ್ವಶನ್ ನಂಬರ್ 5, ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಬೆಳಕಿನ ವರ್ಷ, ಆಪ್ಷನ್ ಬಿ ಆಂಗ್ಸ್ಟ್ರಾಮ್, ಆಪ್ಷನ್ ಸಿ ಪಾಸ್ಕಲ್, ಆಪ್ಷನ್ ಡಿ ಆಸ್ಟ್ರೋನೋಮಿಕಲ್ ಯೂನಿಟ್. ಇದರ ಉತ್ತರ ಆಪ್ಷನ್ ಡಿ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಆಸ್ಟ್ರೋನೋಮಿಕಲ್ ಯೂನಿಟ್ ಎಂದು ಕರೆಯುತ್ತಾರೆ.